ಎಲ್ಲ ಅವರು ಮಾಡಿದ್ರೆ ಈಗ ಆದ್ಯ ಅನ್ಕೊಂಡು ಚಾರು ಕತ್ತಕ್ ತಾಳಿ ಕಟ್ದೆ ಅಂತ ಇವನ್ ಅನ್ನೋದ್ರಲ್ಲಿ ಅರ್ಥ ಏನು? ಆ ಮುಸುಕ್ ಹಾಕೊಂಡಿದ್ ನಾನು ಸೀನುಗೆ ದೂರ ಆಗಿ ಬದುಕೋದಕ್ಕಾಗ್ದೆ ನಾನು ಹಾಗೆ ಮಾಡ್ದೆ ಅಂತ ಆದ್ಯ ಹೇಳೋದ್ರಲ್ಲಿ ಅರ್ಥ ಏನು? ಅವಳು ಮಾಡಿದ್ರಲ್ಲಿ ತಪ್ಪಿಲ್ಲ, ಆ ತಪ್ಪನ್ನ ಮಾಡಿಸಿದ್ದು ನಾನು ಅಂತ ನೀನ್ ಹೇಳೋದ್ರಲ್ಲಿ ಅರ್ಥ ಏನಿದೆ? ಏನಿದೆಲ್ಲ? ಈ ರೀತಿ ನೀವಾಗ ನೀವೇ ನನಗ್ ಮೋಸ ಮಾಡಬೇಕಾಗಿರೋ ಅಗತ್ಯ ಏನ್ ಬಂತು? ಆವತ್ತು ಬೇಡ ಅಂದು ಇವತ್ತು ಕದ್ದು ಮದುವೆ ಮಾಡ್ಕೋಬೇಕು ಅನ್ಕೊಳ್ಳೋದ್ರಲ್ಲಿ ಅರ್ಥ ಏನು? ಇದಕ್ಕೆಲ್ಲ ನೀನ್ ಸಹಕರಿಸ್ದೆ ಅನ್ನೋದಕ್ಕೆ ಅರ್ಥ ಏನು? ನನ್ನ ಕ್ಷಮಿಸ್ಬಿಡ್ರಿ. ಎಷ್ಟೋ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ಲಿಲ್ಲ ನನಗೆ. ನಡೆದಿದ್ದೇನು ಅಂದ್ರೆ, ಅವತ್ತು ಆದ್ಯ ಸೀನು ಜೊತೆ ಮದುವೆ ಬೇಡ ಅಂತ ಹೇಳಿದ್ದು ಮನೇಲಿ ಎಲ್ರಿಗೂ ಕೋಪ ಬರೋ ಹಾಗೆ ಮಾಡಿದ್ದು ಈ ಮದುವೆ ನಿಲ್ಲಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ. ಏನು? ಮದ್ವೆನ ನಿಲ್ಲಿಸ್ಬೇಕಂತನ? ತನ್ನ ಮದುವೆನ ತಾನೇ ನಿಲ್ಲಿಸ್ಕೋಬೇಕಾಗಿರೋಂಥ ಅಗತ್ಯ ಏನ್ ಬಂದಿತ್ತು? ಅದರಲ್ಲೂ ಎಲ್ರ ದೃಷ್ಟಿಲೂ ಅವಳು ಕೆಟ್ಟವಳಾಗ್ಬೇಕಾಗಿರೋ ಉದ್ದೇಶ ಏನು? ಇಷ್ಟಕ್ಕೆಲ್ಲ ಕಾರಣ ನಮ್ ಸೀನುನೇ ರೀ. ಆ ಸಮಯಕ್ಕೆ ಈ ಮದ್ವೆ ಇಷ್ಟ ಇಲ್ದೆ ಹೋಗಿದ್ದು ನಮ್ ಸೀನುಗೇರಿ. ಸೀನು ಹೇಳ್ಬೇಕಾದ ಮಾತನ್ನ ಆದ್ಯ ಎಲ್ರೆದ್ರಿಗೂ ಹೇಳಿ ಎಲ್ರ ದೃಷ್ಟಿಲೂ ಕೆಟ್ಟವಳಾಗ್ಬಿಟ್ಲು. ಚಾರು ಜೊತೆ ಸಂಬಂಧ ಖಾಯಂ ಆದ್ಮೇಲೆ ನನಗೆ ಆದ್ಯನೇ ಬೇಕು ಅಂತ ಹೇಳಿದ್ದು ಈ ಸೀನುನೇ. ಇಷ್ಟಕ್ಕೂ ಸೀನು ಆದ್ಯ ಮಧ್ಯೆ ಜಗಳ ಬರ್ಸೋದಕ್ಕೆ, ನಿಮಗವಳ ಮೇಲೆ ದ್ವೇಷ ಬರ್ಸೋದಕ್ಕೆ, ನಿಮ್ ಹಿಂದೆ ನಿಮಗ್ ಗೊತ್ತಿಲ್ದಿರೋ ಹಾಗೆ ಏನೇನೆಲ್ಲ ನಡ್ಸೋದಕ್ಕೆ ಕಾರಣ ಯಾರು ಗೊತ್ತಾ? ನಿಮ್ ತಂಗಿ ಪದ್ಮ. ಮಧ್ಯದಲ್ಲಿ ಅವಳನ್ನ ಯಾಕೆ ಕೇಳ್ಕೊತ್ಯಾ? ಅವಳೇನ್ ಮಾಡಿದ್ಲು? ಹೌದು, ಮಾಡಿದ್ದವಳೆ. ಆ ವಿಷಯ ನಿಮಗೂ ಗೊತ್ತು ಅಂತ ನನಗೆ ಗೊತ್ತು, ಆದ್ರೆ ಅಣ್ಣಂಗೆ ಏನೂ ಗೊತ್ತಿಲ್ಲ. ಅದಕ್ಕೆ ತಿಳ್ಕೋಬೇಕಾಗಿರೋದು ಕೂಡ ತುಂಬಾ ಇದೆ. ಅಷ್ಟೊಂದು ನನ್ ಮಗಳು ಏನ್ ಮಾಡಿದ್ಲು? ಏನ್ ಮಾಡಿಲ್ಲ ಅನ್ನೋದನ್ನ ಹೇಳಿ ಅತ್ತೆ. ಸೀನು ಆದ್ಯನ ಮದುವೆಗೆ ಎಲ್ರ ಮುಂದೆನೂ ಒಪ್ಪಿಗೆ ಕೊಟ್ಬಿಟ್ಟು ಹಿಂದಿನಿಂದ ಆದ್ಯನ ಸೀನುಯಿಂದ ದೂರ ಮಾಡೋಕ್ ನೋಡಿದ್ಲು. ಸೀರೆ ಮೇಲೆ ಬಣ್ಣ ಸುರಿದ್ಬಿಟ್ಟು ಪ್ರೀತಿ ಇಲ್ದಿರೆ ಸೀರೆ ಉಟ್ಕೊಡ್ಲಿಲ್ಲ ಅಂತ ಸೀನುನ ಮಾತಲ್ಲಿ ರೊಚ್ಚಿಗೆ ಎಪ್ಸದ್ಲು. ಇಂಟರ್ವ್ಯೂಗೆ ಹೋಗುವಾಗ ಎದುರುಗಡೆ ಬರ್ಬೇಕಾದ ನಮ್ಮ ಆದ್ಯನ ಏನೋ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಕಳಿಸ್ಬಿಟ್ಲು. ಹೇಳಿ ಅತ್ತೆ. ನಾವು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ವಿ ಆದ್ಯ, ಆದ್ರೆ ನೀವ್ ಹೇಗೂ ಹೋಗಿದ್ದೀರಲ್ಲ, ಬರುವಾಗ ಸ್ವಲ್ಪ ಸ್ವೀಟ್ಸ್ ತಗೊಂಡ್ ಬನ್ನಿ. ಆಯ್ತು ಅತ್ತೆ. ಆದ್ಯ ಟೈಮ್ ಬದಲಾಗಿದೆ ಅನ್ನೋ ವಿಷಯನ ಹೇಳೋಕ್ಕೂ ಬಿಡ್ತೇನೆ. ನನಗ್ ಕೆಲ್ಸ ಸಿಕ್ತಿರುವಾಗ ಆದ್ಯ ನನ್ನ ಎದುರುಗಡೆ ಬರ್ಲಿಲ್ವಲ್ಲ ಅಂತ
ಈ ಸೀನು ಅಪಾರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಲು. ನೋಡು, ನಿನಗೆ ಗೊತ್ತಿರೋದು ಪ್ರೀತಿಸೋದು ಮಾತ್ರ. ಅದು ನಿನ್ನ ನೀನ್ ಪ್ರೀತಿಸ್ಕೊಳ್ಳೋದು. ನನ್ನನ್ನು ಪ್ರೀತಿಸ್ದೆ ಅಂತ ಅನ್ಕೊಂಡಲ್ಲ, ಅದ್ ನನ್ ತಪ್ಪು. ಆದ್ಯ, ನನ್ನ ತಂಗಿ ನೆನಪಾಗಿಟ್ಕೊಂಡಿದ್ದ ಸೀರೆನ ಮುರಿದು ಹಾಕ್ಬಿಟ್ಲು. ಆದ್ಯ ತನ್ನ ಮೇಲೆ ಕೈ ಮಾಡೋ ಹಾಗೆ ನನ್ನ ಆದ್ಯನ ರುಚಿಗೆಬ್ಸಿ ಸೀನುಗೆ ಪೂರ್ತಿಯಾಗಿ ಮಾವ, ಅತ್ತೆ ಹೇಳಿದ್ದಲ್ಲ ನಿಜ. ಅಮ್ಮ ತಪ್ಪು ಮಾಡಿದ್ರು. ಅಮ್ಮನ ಮಾತನ್ನ ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ. ನಡೆದಿದ್ದೇನೋ ಗೊತ್ತಿಲ್ಲದೆ ನೀವು ಆದ್ಯನ ಅಪಾರ್ಥ ಮಾಡ್ಕೊಂಡ್ರಿ. ನನ್ನ ನಮ್ಮಮ್ಮ ಮಾಡಿದ ತಪ್ಪು ಮದುವೆ ನಿಶ್ಚಯ ಆದ್ಮೇಲೆ ಗೊತ್ತಾಗಿದ್ದು. ಅವತ್ತು ಜೀವನದಲ್ಲಿ ಮೊದಲನೇ ಸಲ ತುಂಬಾ ಭಯ ಆಯಿತು. ಎಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಒಂದ್ ಕಡೆ ಮುಹೂರ್ತ ಟೈಮ್ ಆಗ್ತಿದೆ. ಆದ್ಯ ಎಲ್ಲಿ ನನಗೆ ಸಿಗಲ್ವೋ ಅಂತ ಭಯ ಪಡ್ತಾ, ನೋವು ಅನ್ಭವಿಸ್ತಾ, ನಿಮ್ಗ ಆ ವಿಷಯ ಹೇಳೋದು ಹೇಗೆ ಅಂತ ಗೊತ್ತಾಗ್ದೆ ನರಕ ಅನ್ಭವಿಸ್ಬಿಟ್ವಿ. ಮಾಡಿದ ತಪ್ಪಿಗೆ ಕ್ಷಮಿಸು ಅಂತ ಆದ್ಯನ ಕೇಳ್ಕೊಂಡು, ಇನ್ಯಾವತ್ತೂ ಹೀಗಾಗಲ್ಲ, ನನ್ನ ಮದ್ವೆ ಮಾಡ್ಕೊ ಅಂತ ಆದ್ಯನ ಕೇಳ್ಕೊಂಡೆ.